ಹಲೋ ಫ್ರೆಂಡ್ಸ್, ನಮಸ್ಕಾರ. ಏನು ಸಮಾಚಾರ? ಸ್ವಾಗತ ಎಲ್ರಿಗೂ ತಂತ್ರಾಲಜಿ ಇವತ್ತಿನ ಸಂಚಿಕೆಯಲ್ಲಿ ನಾವು pTron ಬೇಸ್ಬಡ್ಸ್ ಪ್ರೋ ಇಯರ್ಬಡ್ಸ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಇಯರ್ಬಡ್ಸ್ ಯಾವ ಪ್ರೈಸಲ್ಲಿ ಸಿಗುತ್ತೆ, ಇದರ ಕೀ ಫೀಚರ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ಮೇಲೆ ಅವಳು ಕೊಟ್ಟಿದ್ದಾರೆ ಬೇಸ್ಬಡ್ಸ್ ಪ್ರೋ ಅಂತ, ಹಾಗೂ ಇದರ ಪ್ರೈಸ್ ಬಾಕ್ಸ್ನ ಮೇಲೆ ಇದೆ 2900 ರೂಪಾಯಿ. ಆದರೆ ಈಗ ಅಮೆಝಾನಲ್ಲಿ ಇದು ನಿಮಗೆ ಸಿಗ್ತಾ ಇದೆ 1500 ರೂಪಾಯಿಗೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಬೇಸ್ಬಡ್ಸ್ ಪ್ರೋ ಟ್ರೂಲಿ ವೈರ್ಲೆಸ್ ಸ್ಟುಡಿಯೋ ಇಯರ್ಬಡ್ಸ್ ಅಂತ. ಸೊ ಬನ್ನಿ, ಓಪನ್ ಮಾಡಿ ಸ್ಟಾರ್ಟ್ ಮಾಡೋಣ. ಏನಿದೆ ಬಾಕ್ಸಲ್ಲಿ, ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟಾಗಿ. ಸೊ ಓಪನ್ ಮಾಡಿ ಸೂಪರ್ ಆಗ್ತಾಯಿದೆ. ಸೊ ನಾನು ಇದು ಪರ್ಚೇಸ್ ಮಾಡಿದಾಗ ಇದರ ಪ್ರೈಸ್ ಇತ್ತು 1300 ರೂಪಾಯಿ. ಆದರೆ ಈಗ ಇದು ಸಿಗ್ತಾಯಿದೆ 1500 ರೂಪಾಯಿಗೆ. ನಿಮಗೆ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು. ಸೊ ಇದು ನೋಡಿ, ಇದರಲ್ಲಿ ಒಂದು ಕೇಸ್ ಹಾಗೂ 2 ಇದು ಕೊಡ್ತಾರೆ. ಇದು ಯೂಸರ್ ಮ್ಯಾನ್ಯುವಲ್ ಇದೆ. ಇದೇನು ಯೂಸ್ ಆಗಲ್ಲ, ಬರೇ ಸುಮ್ಮನೆ ಕೊಟ್ಟಿರ್ತಾರೆ ಅವರು. ಇದು ಸೈಡಿಗೆ ಇಡೋಣ, ಇದೇನು ಯೂಸ್ ಬೇಡ. ಇದು ಹ್ಯಾಶ್ಟ್ಯಾಗ್ ಕೊಟ್ಟಿದ್ದಾರೆ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಥರ. ನೋಡಿ, pTron ಬಿ ಲೌಡ್ ಬಿ ಪ್ರೌಡ್. ಚೆನ್ನಾಗಿದೆ. ಲವ್ ಯುವರ್ pTron ಗ್ಯಾಜೆಟ್. ಓಕೆ, ಸೊ ಇದೇನು ಬೇಡ, ಇದು ಸೈಡಿಗೆ ಇಟ್ಬೇಡೋಣ. ಸೊ ಬನ್ನಿ, ಬಾಕ್ಸ್ನ ಮೇನ್ ಥಿಂಗ್ ನಮಗೆ ಬೇಕಾಗಿರೋವಂಥದ್ದು ಏನೇನಿದೆ ಇದರಲ್ಲಿ. ಇದು ಒಂದು ಕೇಬಲ್ ಕೊಟ್ಟಿದ್ದಾರೆ, ಡೇಟಾ ಕೇಬಲ್, ಹಾಗೂ ಇದು ಸಿ ಟೈಪ್ ಚಾರ್ಜಿಂಗ್ ಇದೆ ಇದರಲ್ಲಿ. ಇದು ಒಳ್ಳೆಯ ವಿಷಯ, ಯಾಕಂದರೆ ಸಿ ಟೈಪ್ ಚಾರ್ಜಿಂಗ್ ಅಂದರೆ ನೀವು ಬೇಗನೆ ಚಾರ್ಜ್ ಮಾಡಬಹುದು ಇದನ್ನು. ಸೊ ಕಂಪ್ನಿ ಹೇಳಿರೋ ಪ್ರಕಾರ ಟೋಟಲಾಗಿ 1.5 ಅವರಲ್ಲಿ 1.5 ಗಂಟೆಯಲ್ಲಿ ಟೋಟಲ್ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಸೊ ಇಯರ್ಬಡ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಸೈಜಸ್ ಇದೆ. ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಇದು ಕೇಸ್ ನೋಡ್ಬೋದು, pTron ಭಾಳ ಕಾಂಪ್ಯಾಕ್ಟ್ ಇದೆ, ಚಿಕ್ಕದಾಗಿದೆ ಕೇಸು. ಇದು ನಿಂಗ್. ಸೊ ಇಲ್ಲಿ ನೀವು ಚಾರ್ಜಿಂಗ್ ಪೋರ್ಟ್ ಇದೆ ನೋಡಿ, ಚಾರ್ಜಿಂಗ್ ಪೋರ್ಟ್ ಸಿ ಟೈಪ್ ಚಾರ್ಜಿಂಗ್. ಸೊ ಇಲ್ಲಿ ನಿಮಗೆ ಕಾಣುತ್ತೆ ಇಯರ್ಬಡ್ಸ್, ಅಲ್ಲಿ ನೀವು ಇಡಬೇಕು. ಹಾಗೂ ಇಲ್ಲಿ ಡಿಸ್ಪ್ಲೇನೂ ಇದೆ, ಡಿಜಿಟಲ್ ಡಿಸ್ಪ್ಲೇ. ಎಷ್ಟಿದೆ ಕೇಸಿನ ಚಾರ್ಜಿಂಗ್ ಎಷ್ಟಿದೆ ಅಂತ ನೋಡಬಹುದು. ನೋಡಿ, ಇದು ಇಯರ್ಬಡ್ಸ್ ಇದೆ, ಚಿಕ್ಕ ಇಯರ್ಬಡ್ಸ್. ಇದು ಬಂದುಬಿಟ್ಟು ಇಯರ್ಬಡ್ಸ್ ಇದೆ. ಇಲ್ಲಿ ಚಿಕ್ಕದಾಗಿದೆ, ಚೆನ್ನಾಗಿದೆ, ಅಂದರೆ ಕಾಂಪ್ಯಾಕ್ಟಲ್ಲಿದೆ ಫುಲ್. ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ ಹಾಗಿದೆ. ಸೊ ನೋಡಬಹುದು, ನಿಮಗೆ ಬ್ಲಿಂಕಿಂಗ್ LED ಕೂಡ ಸಿಗುತ್ತೆ. ಸೊ ಇನ್ನೊಂದರಲ್ಲೂ ನೋಡೋಣ. ಸೊ ಇಲ್ಲಿ ನಿಮಗೆ ಇಯರ್ಬಡ್ಸಲ್ಲಿ ಟಚ್ ಸೆನ್ಸಿಟಿವ್ ಕೂಡ ಇದೆ. ಅಂದರೆ ನೀವು ಕಾಲಲ್ಲಾಗಲಿ ಅಥವಾ ಮ್ಯೂಸಿಕ್ ಪ್ಲೇ ಮಾಡಬೇಕಾದ್ರೆ ಅಲ್ಲೇ ಕಂಟ್ರೋಲ್ ಮಾಡಬಹುದು ಟಚ್ಚಿಂದ. ಸೊ ತೋರಿಸ್ತೀನಿ ತಡಿ ನಿಮಗೆ ಒಳಗಿಟ್ಟು ಹೇಗೆ ಇದನ್ನು ಕೇಸ್ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಪೋರ್ಟ್ಸ್ ಇದೆ. ಸೊ ಇಟ್ಟ ತಕ್ಷಣ ಇದು ಅಂಟ್ಕೊಳ್ಳುತ್ತೆ ಮ್ಯಾಗ್ನೆಟ್ ಇರೋಗಿಸ್ಕ. ಸೊ ಇಟ್ಟಿದ ತಕ್ಷಣ ಇದು ತಂತಾನೆ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಕೆಳಗಡೆ ಬೀಳಲ್ಲ, ಏನಿಲ್ಲ, ಕೇಸಲ್ಲಿ ಸೇಫಾಗಿ ಇರುತ್ತೆ. ಸೊ ನೋಡಿ, 2 ಇಯರ್ಬಡ್ಸ್ಗೂ ಲೈಟ್ ಬರ್ತಾಯಿದೆ, ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸೊ ನೋಡಿ, ಡಿಜಿಟಲ್ಲು ನಿಮಗೆ ಚಾರ್ಜಿಂಗ್ ಎಷ್ಟು, ಅದು ಚಾರ್ಜಿಂಗ್ ಬಂದುಬಿಟ್ಟು ಇದು ಕೇಸ್ ಚಾರ್ಜಿಂಗ್, ಅದು ಡಬ್ಬಿಯ ಚಾರ್ಜಿಂಗ್, ಇಯರ್ಬಡ್ಸ್ ಚಾರ್ಜಿಂಗ್ ಅಲ್ಲ. ಸೊ ನೀವು ಆಗಾಗ ಇದು ಕೇಸ್ನ ಚಾರ್ಜ್ ಮಾಡ್ತಾನೆ ಇರಬೇಕು. ಸೊ ಅದರಲ್ಲಿ ಎಷ್ಟು ಚಾರ್ಜಿಂಗ್ ಇದೆ ತೋರಿಸ್ತಾ ಇದೆ. ಸೊ ಇದರಲ್ಲಿ ಈಗ 98% ಚಾರ್ಜ್ ಇದೆ. ಸೊ ನೋಡಿ, ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಸೊ ನೀವು ಹೊರಗಡೆ ಎಲ್ಲಾದರೂ ತೊಗೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ಜೇಬಲ್ಲೇ ಆರಾಮಾಗಿ ಹಿಡಿಸುತ್ತೆ ಇದು, ಅಷ್ಟೇನು ದಪ್ಪನೂ ಇಲ್ಲ. ಸೊ ಇದರ ಇನ್ನೊಂದು ವರ್ಷನ್ ಅಂದರೆ ಹಳೇದು ಬಿಟ್ಟಿದ್ರಲ್ಲ pTron ಇಯರ್ಬಡ್ಸ್, ಇದು ಇಯರ್ಬಡ್ಸ್ ಪ್ರೋ. pTron ಇಯರ್ಬಡ್ಸ್ ಅಂತ ಬೇರೆದಿದೆ, ಅದು ನಿಯರ್ಲಿ 1000ಕ್ಕೆ ಸಿಗುತ್ತೆ. ಅದು ಸ್ವಲ್ಪ ದಪ್ಪ ಇದೆ ಕೇಸ್, ಅದನ್ನು ಇನ್ನೂ ಯೂಸ್ ಮಾಡಿದ್ದೀನಿ. ಆದರೆ ಇದು ಸ್ವಲ್ಪ ನನಗೆ ಲೈಟಾಗಿ ಅನಿಸ್ತು ಭಾಳ. ನೋಡಿ, ಡಿಸ್ಪ್ಲೇದಲ್ಲೂ ಕೂಡ ಕಾಣುತ್ತೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಸೊ ಅದು ತೆಗೆದಾಗ ಚಾರ್ಜಿಂಗ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ನೋಡಿ, ಸೊ 97% ಕೇಸ್ ಚಾರ್ಜಿಂಗ್ ಇದೆ. ಸೊ ನೀವು ನೋಡ್ಬೋದು, ಇದು ಕೂಡ ಬಹಳನೇ ಕಾಂಪ್ಯಾಕ್ಟ್ ಇದೆ. ನೀವು ಕಂಟಿನ್ಯೂಸ್ ಆಗಿ ಒಂದು ಮೂವಿ ನೋಡಬಹುದು, ಏನು ನಿಮಗೆ ಪ್ರಾಬ್ಲಮ್ ಅನಿಸಲ್ಲ, ನೋವೂ ಆಗಲ್ಲ ಕಿವಿಯಲ್ಲಿ. ನಾನು ಯೂಸ್ ಮಾಡಿದ್ದೀನಿ ಬಹಳಷ್ಟು, ಗೇಮ್ ಆಡಬೇಕಾರಾಗಲಿ ಮೂವಿ ನೋಡಬೇಕಾರಾಗಲಿ ಯೂಸ್ ಮಾಡಿದ್ದೀನಿ. ಏನೂ ಅಷ್ಟೇನು ಜಾಸ್ತಿ ಹೆವಿ ಏನು ಅನಿಸಲ್ಲ ಕಿವಿಯಲ್ಲಿ. ಸೊ ಯೂಸ್ ಮಾಡಿ ಮತ್ತೆ ಬೇಕಾದ್ರೆ ಇಲ್ಲೇ ಇಟ್ಬಿಡ್ಬೋದು, ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ ಇದರಲ್ಲಿ. ಸೊ ನೋಡಿ, ಇಷ್ಟೇ.
ಅದು ತಂತಾನೇ ಚಾರ್ಜಿಂಗ್ ಆಗ್ತಾನೆ ಇರುತ್ತೆ. ಸೊ ಇವತ್ತಿನ ಇದೇ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಬೇಕಿತ್ತು pTron ಬೇಸ್ಬಡ್ಸ್ ಪ್ರೋ ಬಗ್ಗೆ. ಸೊ ನನಗೆ ಅನಿಸ್ದಂಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಕೊಡುವ ಪ್ರೈಸ್ಗೆ, ಈ ಪ್ರೈಸ್ ರೇಂಜಿಗೆ ನಿಮಗೆ ಒಳ್ಳೆ ಇಯರ್ಬಡ್ಸ್ ಅಂದರೆ ಇದು ತೊಗೋಬೋದು. ನಾಯ್ಸ್ ಕ್ಯಾನ್ಸಲೇಷನು ಚೆನ್ನಾಗಿದೆ, ನೀವು ಕಾಲನ್ನು ಇದರಲ್ಲೇ ಅಟೆಂಡ್ ಮಾಡಬಹುದು, ಮೈಕ್ ಕೂಡ ಇದರಲ್ಲಿದೆ. ಸೊ ಒಳ್ಳೆಯ ಇಯರ್ಬಡ್ಸೇ ಅನ್ಬಹುದು. ಡಿಸ್ಪ್ಲೇ ಕೂಡ ನಿಮಗೆ ಸಿಗುತ್ತೆ, ಚಾರ್ಜಿಂಗ್ ಡಿಸ್ಪ್ಲೇ, ಅದೊಂದು ಅಡ್ವಾಂಟೇಜ್. ಸೊ ಹೇಗನ್ನಿಸ್ತು ಇವತ್ತಿನ ಈ ಅನ್ಬಾಕ್ಸಿಂಗ್ ವಿಡಿಯೋ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್. Hey, hey.